ಮುದುಕಿಯ ತಲೆ ವಿಭೀಷಣ ವ್ಯಾಪಿಸುತ್ತಾ ಇದೆ. ಅಷ್ಟೇ ಅಲ್ಲ, ಉಸಿರಾಡುವುದಕ್ಕೆ ಕಷ್ಟವಾದಂತಹ ಕಪಿವೀರರೆಲ್ಲರೂ ಕೂಡ ಪರಾಶಾಹಿಯಾಗಿದ್ದಾರೆ ಎಂಬುದಾಗಿದ್ರೆ ಸನಿಹದಲ್ಲಿ ಹವಿಸ್ಸನ್ನು ಅರ್ಪಿಸುತ್ತಾ ಇರುವಂತಹ ದುರುಳ ಇದ್ದಾನೆ ಎಂಬುದಂತೂ ಸ್ಪಷ್ಟ. ಪಥವನ್ನು ತೋರಿಸಿದ ನಿನ್ನ ಮೊದಲಿಗೊಂದು ಕೆಲಸ ಆಗಬೇಕು. ಯಾವುದು? ಈ ತೆರನಾದಂತಹ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಯಾವ ಗುರುವು ಪ್ರೇರಕರಾಗಿದ್ದಾರೋ ಹನುಮಂತ ದೇವರು ಅವರಿಗೊಂದು ಗೆಲ್ಲಿದ ಮಾತ್ರಕ್ಕೆ ನೀನೇನು ಮಹತ್ತರವಾದ ಸಾಧನೆಯನ್ನೇ ಎಸಗಿದ್ದಿ ಎಂಬಂತಹ ಹಮ್ಮಿನಿಂದಲಾಗಿ ರಾವಣನಿಂದ ಉತ್ತರೋತ್ತರವಾದಂತಹ ರಣವೀಳ್ಯವನ್ನೇ ಪಡೆದುಕೊಂಡು ಯುದ್ಧೋತ್ಸಾಹಿಯಾಗಿ ರಣಕಣಕ್ಕೆ ಬಂದಂತಹ ನಿನ್ನ ಅಧಟುತನಕ್ಕೆ ಇರಲಿ. ಕೆಲವೋ ಅಧಮ ನೀಚ ದುಷ್ಟರಾದಂತಹ ನೀವೆಲ್ಲರೂ ಕೂಡ ಎಸಗುತ್ತಾ ಇರುವಂತಹ ಈ ಅನಾಚಾರವನ್ನೇ ತಡೆದು ಲೋಕೋತ್ತರವಾದ ಕ್ಷೇಮವನ್ನೇ ಬಯಸಿಕೊಂಡು ಮೂಲ ನಿಕುಂಬಿಳೆ ಹತ್ರ ಬಂದಂತಹ ಲಕ್ಷ್ಮಣ ನಾನಿದ್ದೇನೆ, ಏಳು ಎಂಬುದಾಗಿ ಸಾವಧಾನದಿಂದ ಹೇಳಿದ್ದೇನೆ. ಆದರೂ ಕೂಡ ನಿನ್ನದಾದಂತಹ ಹಠ ಛಲವನ್ನು ನೀನು ಬಿಡುವುದಿಲ್ಲ ಎಂಬುದಾಗಿದ್ರೆ ನನ್ನ ಎಡಕಾಲಿ ಮರಣಾದ್ವರದಲ್ಲಿ ಕುಳಿತಿದ್ದ ನನ್ನನ್ನು ಎಬ್ಬಿಸಿದವೇ ಯಾರು? ಯಾರು ನನಗೆ ಎಡ ಕಾಲಿನಲ್ಲಿ ತುಳಿದವರು? ನೋಡಿದ್ರೆ ಲಕ್ಷ್ಮಣ. ಇಲೇ ಲಕ್ಷ್ಮಣ, ನೀನು ನನಗೆ ಲಕ್ಷ್ಯವೇ ಅಲ್ಲ, ಈ ಇಂದ್ರನಿಗೆ ನೀನು ಲಕ್ಷ್ಯವೇ ಅಲ್ಲ. ನಿನಗೆ ದಾರಿ ತೋರಿಸಿದವೇ ಯಾರು?
ಚಿಕ್ಕಪ್ಪ, ನಿನ್ನನ್ನು ಚಿಕ್ಕಪ್ಪ ಎನ್ನುವುದಕ್ಕೆ ನನಗೆ ನಾಚಿಕೆ ಆಗುತ್ತಾ ಇದೆ. ನನ್ನ ಅಣ್ಣನ ಜೊತೆ, ನನ್ನ ತಂದೆಯ ಜೊತೆಯಲ್ಲಿ, ರಾವಣೇಶ್ವರನ ಜೊತೆಯಲ್ಲಿ ತಮ್ಮನಾಗಿ ಹೇಗೆ ಹುಟ್ಟಿದೆಯಾ? ಅಧಿಕಾರದ ಆಸೆಯಿಂದ ವಿರೋಧಿಗಳ ಪಕ್ಷವನ್ನು ಸೇರಿದೆಯಾ? ಏ ಧೂರ್ತ, ನೀನೊಬ್ಬ ಕುಂಡಿ. ನೀನು ಮೊದಲು ನಿನ್ನ ತಲೆಗಡಿತೇನೆ. ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು. ಅವಾಗಲೇ ಧರ್ಮವೇ ಅವರನ್ನು ರಕ್ಷಿಸುತ್ತಾರೆ. ನಿನ್ನ ತಂದೆ ನನ್ನ ಅಣ್ಣ ರಾವಣ ಮಾಡುತ್ತಿದ್ದದೇನು ಅಧರ್ಮದ ಕೆಲಸ. ಆದುದರಿಂದಲೇ ನಿಮ್ಮನ್ನು ಬಿಟ್ಟು ಬಂದಿದ್ದೇನೆ ವಿನಃ ಯಾವುದೇ ಅಧಿಕಾರದ ಆಸೆಗಾಗಿ ಅಲ್ಲ. ವರ್ತಮಾನ ಕಾಲದಲ್ಲಿ ಶ್ರೀರಾಮನೇ ಧರ್ಮದ ಕೆಲಸವನ್ನು ಮಾಡುತ್ತಿರುವವ. ಆದುದರಿಂದಲೇ ಶ್ರೀರಾಮನ ಸೇನೆಯನ್ನು ಕೂಡಿ ಬಂದಿದ್ದೇನೆ. ನನ್ನದು ಶ್ರೀರಾಮ ಸೇನೆ. ನಿನಗೆ ಸರಿಯಾದ ಬುದ್ಧಿಯನ್ನು ಕಳಿಸುವುದು ಅವನಲ್ಲ, ನಾನು ಬಾ ಮುಂದೆ. ಅರ್ಥಾತ್ ಹೆಣ್ಣನ್ನು ಹಿಂಸಾತ್ಮಕ ರೀತಿಯಲ್ಲಿ ಕದ್ದೊಯ್ದಂತಹ ದುರಾತ್ಮನ ಮಗನಾಗಿ ಆತನದ್ದೇ ಆದಂತಹ ಹಾದಿಯನ್ನೇ ಹಿಡಿದು ಇಲ್ಲಿಯವರೆಗೆ ಬಂದಂತಹ ನೀಚ ನೀನು. ನಿನ್ನ ಚಿಕ್ಕಪ್ಪನಿಗೆ ಏನಂದದ್ದು ನೀನು? ದುರುಳ ಎಂಬುದಾಗಿ ಬಗೆದೆ. ಖಂಡಿತವಾಗಿಯೂ ಅಲ್ಲ. ಸದಾಚಾರವನ್ನು ಯಾರು ಹೊಂದಿರುತ್ತಾರೋ, ಸನ್ಮಾರ್ಗದಿಂದ ನಡೆಯುತ್ತಾರೋ, ಆ ಪಥವನ್ನೇ ಹಿಡಿದು ಅನುಸರಿಸಿಕೊಂಡು ಬಂದಂತಹ ವಿಭೀಷಣನೇನಿದ್ದಾನು ಶರಣರು ಎಂಬಂತಹ ಅರ್ಥಕ್ಕೆ ಅನ್ವರ್ಥನಾಗಿದ್ದಾನೆ ಆತ. ನೀವೆಲ್ಲ ಹಾಗಲ್ಲ. ಪತಂಗ ಒಂದು ಬೆಂಕಿಯನ್ನೇ ಅರಸಿಕೊಂಡು ಬಂದು ಬೀಳುವ ಹಾಗೆ ಪಾಪದ ಕೂಪಕ್ಕೆ ನಿಮ್ಮನ್ನೆಲ್ಲರನ್ನೂ ಲೆಕ್ಕಕ್ಕೆ ಸೇರಿಸಿಕೊಂಡು ಎತ್ತರಿಸಿದ್ದು ಅಲ್ಲ. ಅಷ್ಟೇ ಅಲ್ಲದೆ ಪಾಪವನ್ನು ಕಡಿಮೆಗೊಳಿಸುವುದರಲ್ಲಿ ಯಾವುದೇ ತೆರನಾದಂತಹ ಕಷ್ಟವನ್ನು ಪಡದೆ ನಮ್ಮ ಎದುರಿಗೆ ಯುದ್ಧಕ್ಕೆ ನಿಂತಿದ್ದಿ ಎಂಬುದಾಗಿದ್ರೆ ನಿನ್ನ ತಲೆಯನ್ನು ಕಡಿದು ಯಮನಾಲಯಕ್ಕೆ ತೋರಣ ಮರಣೋದ್ವಾರದಿಂದ ಎಬ್ಬಿಸಿದ ಮಾತ್ರಕ್ಕೆ ನಿನ್ನಿಂದ ಸೋತೆ ಎಂದು ಎಂದುಕೊಂಡೆಯ? ನಾರಿ ಚೋರ ಎಂದು ಹೇಳಿದೆಯಲ್ಲ, ನಾವು ಯಾಕೆ ಆತರ ಮಾಡಿದ್ದು? ಶೂರ್ಪನಖಿಯ ಮೂಗನ್ನು ನೀವು ಕತ್ತರಿಸಿಲ್ವೇ? ಅದಕ್ಕೆ ಬೇಕಾಗಿ
ಪ್ರತೀಕಾರಕ್ಕೆ ಬೇಕಾಗಿ ಸೀತೆಯನ್ನು ಕರೆತಂದದ್ದು. ಕೊಡುವ ಮಾತಿಲ್ಲ. ನಿಮಗೆ ಒಳ್ಳೆ ಮಾತಿನಲ್ಲಿ ಹೇಳ್ತೇನೆ, ಹಿಂದೆ ನಡೆದ್ರೆ ಸರಿ, ಇಲ್ಲದಿದ್ರೆ ನಿನ್ನ ತಂಗಿಯನ್ನು ಸುಮಂಗಲಿ ತಂಗಿಯ ಬಗ್ಗೆ ಮಾತನಾಡುತ್ತಾ ಇದ್ದಿ. ಅರ್ಥಾತ್ ನಿನ್ನ ಚಿಕ್ಕಮ್ಮ ಏನು ಘನಂಧಾರಿಯಾದಂತಹ ಕೆಲಸವನ್ನು ಆಕೆ ಎಸಗಿದ್ದಾಳೆ ಎಂಬುದಾಗಿ ಹೇಳುತ್ತೇನೆ ಕೇಳು. ಸ್ವೇಚ್ಛಾಚಾರದಿಂದ ವನವನ್ನೆಲ್ಲವನ್ನು ತಿರುಗಿಕೊಂಡು ಬೇಕಾದಂತೆ ನರರ ಮಾಂಸವನ್ನು ಭಕ್ಷಣೆ ಮಾಡುತ್ತಾ ಇದ್ದಂತಹ ನಿನ್ನ ತಂಗಿ ಏನು ಹೌದು ಸಮಾಜಕ್ಕೆ ಕಂಟಕಳಾಗಿದ್ದ ಕಾರಣಕ್ಕಾಗಿ ಆಕೆಯನ್ನು ಮಾನಭಂಗಿಸಿ ಅದರ ಮುಖೇನವಾಗಿ ಆದರೂ ನಿಮಗೆ ಬುದ್ಧಿವಾದವನ್ನು ತಿಳಿ ಹೇಳುವ ಎಂಬುದಾಗಿ ಪರೋಕ್ಷವಾಗಿ ಆಕೆಗೆ ಉತ್ತರಿಸಿ ಕಳುಹಿಸಿದವರಿದ್ದೇವೆ. ಅದನ್ನೇ ಸೇಡಾಗಿ ಬಗೆದಂತಹ ನಿನ್ನ ತಂದೆ ಇಲ್ಲಿಯವರೆಗೆ ಅಧರ್ಮದ ಪಥವನ್ನೇ ಹಿಡಿದು ಯುದ್ಧಕ್ಕಾಗಿ ಬಂದಿದ್ದಾನೆ ಎಂಬುದಾಗಿದ್ರೆ ಹಿಡಿದಂತಹ ಶರಚಾಪದಿಂದ ನಿನ್ನ ತಲೆಯನ್ನು ಕತ್ತರಿ. ಏನಾಯಿತು? ಲಕ್ಷ್ಮಣನಲ್ಲಿ ಹೋರಾಡಿದೆ ಆಗುತ್ತಿಲ್ಲ ಜಯಿಸಲು. ಅಯ್ಯೋ, ಅವನಲ್ಲಿ ಹೋರಾಡಿ ನೆಲಕ್ಕೆ ಬಿದ್ದು ಬಿಟ್ಟೆ. ಎಚ್ಚೆತ್ತು ನೋಡಿದ್ರೆ ಅಯ್ಯೋ ಸೋಲಾಗಿದೆ. ಏನು ಮಾಡುವುದು? ನನ್ನ ಘನತೆ ಗೌರವ ಏನದು? 3 ಲೋಕವನ್ನೇ ವಿಜಯಿಸಿದವ ನಾನು. ಧರಣಿಪರನ್ನು ದರ್ಪವನ್ನು ಮುರಿದಿದ್ದೇನೆ. ಪಾತಾಳಕ್ಕಿಳಿದೆ ಪಾತಾಳಾದ್ಯರನ್ನು ಸದೆ ಮಾಡಿದ್ದೇನೆ. ಸ್ವರ್ಗ ಲೋಕದವರನ್ನೇ ಸದೆ ಮಾಡಿದ್ದೇನೆ. ಅವನಿಂದ ಜಯಿಸಲು ಸಾಧ್ಯವಿಲ್ಲ. ಆದ್ರೆ ಈ ಲಕ್ಷ್ಮಣನಿಗೆ ನನ್ನನ್ನು ಸೋಲಿಸುವುದು ಕಷ್ಟ ಅಲ್ಲ. ನನ್ನನ್ನು ಸೋಲಿಸುವುದು ಅಷ್ಟು ಸುಲಭದ ಮಾತಲ್ಲ. ಅದೇನು ಮಹಾ? ಯಾರು 12 ವರ್ಷಗಳ ಕಾಲ ನಿದ್ರೆ ಆಹಾರ ಮೈಥುನಾತಿಗಳನ್ನು ಯಾರು ಬಿಟ್ಟಿರುತ್ತಾರೋ ಅವರಿಂದ ಮಾತ್ರ ನನಗೆ ಮರಣ. ಹಾಗಾಗಿ ನನಗೆ ಸೋಲಿಲ್ಲ, ನಡೆಯಲಿಲ್ಲ. ಸಕ್ರಾರಿ
ಮಾತ್ರಕ್ಕೆ ಲೋಕತ್ರಯಗಳನ್ನು ಗೆಲ್ಲಬೇಕೆಂಬ ನಿನ್ನ ಹಮ್ಮಿನ ಮಾತುಗಳನ್ನು ಇಲ್ಲಿಗೆ ಕಡಿವಾಣಗೊಳಿಸಿದರೆ ಒಳಿತು. ಇದು ಏನು ಇನ್ನೊಂದು ನಿಬಂಧನೆಯನ್ನು ಕೇಳಪಟ್ಟೆ. ಏನು 12 ವರ್ಷಗಳ ಪರ್ಯಂತರವಾಗಿ ನಿದ್ರಾಹಾರ ಮೈಥುನಾದಿಗಳನ್ನು ತ್ಯಜಿಸಿದ ವ್ಯಕ್ತಿಯಿಂದ ಮಾತ್ರಲಾಗಿ ನಿನಗೆ ಮರಣ ಎಂಬುದಾಗಿ ಹೌದು ಇದೇ ನಿನ್ನ ಬಾಯಿಯಿಂದ ಉಚ್ಚರಿಸಲ್ಪಟ್ಟಿತಲ್ವೇ? ಪ್ರಶಸ್ತವಾದ ವ್ಯಕ್ತಿಯೇ ನಿನ್ನೆ ಇದಿರಿಗೆ ನಿಂತಿದ್ದಾನೆ ಎಂಬುದಾಗಿದ್ರೆ ನಿನ್ನ ಸಾವು ನಿನ್ನ ಸನಿಹದಲ್ಲೇ ಇದೆ. ಕೊನೆಯ ಬಾರಿ ಹೇಳುತ್ತೇನೆ, ಮಾಡಿದ್ದೆಲ್ಲವೂ ತಪ್ಪಾಯಿತು ಎಂಬುದಾಗಿ ಕಾಲಿಗೆರಗಿದರೆ ಪ್ರಾಣ ಭಿಕ್ಷೆಯನ್ನು ಕೊಡುತ್ತೇನೆ, ಇಲ್ಲದಿದ್ದರೆ ಪಾಪದ ಕೊಡಕ್ಕೆ ನಿನ್ನನ್ನು ತುಂಬಿಸ್ತೇನೆ. ಬಾ ಮುಂದೆ. ಅನುಜ ಲಕ್ಷ್ಮಣ, ನಿನ್ನ ಜೀವನವನ್ನು ನನಗಾಗಿ ಸಮರ್ಪಿಸಿದ್ದೀಯ. ನಿನ್ನಂತಹ ವೀರ ಯೋಧನೊಬ್ಬ ನನ್ನ ತಮ್ಮ ಎನ್ನುವುದಕ್ಕೆ ಹೆಮ್ಮೆಯಾಗುತ್ತಿದೆ. ಲಕ್ಷ್ಮಣ, ನೀನು ನನಗಿಟ್ಟಂತಹ ಗೌರವ, ನೀ ನನಗಿಟ್ಟಂತಹ ಮಮತೆ, ಲಕ್ಷ್ಮಣ, ಮುಂದಿನ ಜನ್ಮ ಎಂದಿದ್ದರೆ ನಿನ್ನ ತಮ್ಮನಾಗಿ ನಾನು ಹುಟ್ಟಿ ಬರುತ್ತೇನೆ. ಲಕ್ಷ್ಮಣ, ನಿನ್ನ ಅಜ್ಜಿ ಅಂತ ಆಗಲಿ. ಸರಿ, ಇಂತಹ ಕ್ಲಿಷ್ಟಕರವಾದ ಪ್ರಸಂಗವನ್ನು ಸುಲಭೋಪಾಯದಿಂದಾಗಿ ಮುಗಿಸಿ ನನ್ನ ಮನಸ್ಸನ್ನು ಸಂತೋಷಗೊಳಿಸಿದ್ದೀಯ. ಮುಂದೆ ಇಂತಹ ಪ್ರಸಂಗವನ್ನು ಇಲ್ಲಿ ಆಡಿಸಲು ಆಡಿದವರು, ನೋಡಿದವರು, ಆಡಲು ಅನುವು ಮಾಡಿಕೊಟ್ಟವರು ಇವರೆಲ್ಲರಿಗೂ ಸ್ಥಳದಲ್ಲಿ ನೆಲೆಯಾದಂತಹ ದೈವ ದೇವರು ಅನುಗ್ರಹವನ್ನು ನೀಡಲಿ. ಭದ್ರಂ ಶುಭಂ ಮಂಗಳಂ. ಪ್ರೀತಿದ ಕಲಾಭಿಮಾನಿ ಬಂಧುಲೆ, ಇನಿ ನಮ್ಮ ಶ್ರೀ ಮಹಾವಿಷ್ಣು ದೇವೇರೇನಲ್ಲ ಬುಕ್ಕ ಮಾಂತ ದೈವ ದೇವೇರನ ಈ ಸನ್ನಿಧೊಡು ವಾರ್ಷಿಕ ವಾಪರಂಚಿನ ಈ ಉತ್ಸವದ ಸಮಯಡು ಇನಿ ಆ ಮಹಾವಿಷ್ಣು ದೇವೇರೇನ ಬೈಲಕೋಲದ ಆ ಪೊರ್ತುಡು ನಮ್ಮ ಈ ಪವಿತ್ರವಾಯಿನಂಚಿನ ನಡುಮಜ ಗುತ್ತುದ ಈ ಸ್ಥಳೋಡು ಗುಬ್ಬಿನಂಚಿನ ಈ ಇಂದ್ರಜಿತು ಕಾಳಗ ಈ ಯಕ್ಷಗಾನ ಕಾರ್ಯಕ್ರಮಡು ಮುಖ್ಯವಾದ ಈ ಕಾರ್ಯಕ್ರಮ ಈತು ಪೊರ್ಲುಡು ಮೂಡುದು ಬರಿಯರ ಕಾರಣೀಭೂತರಾಯನಂಚಿನಕ್ಲೆ ಮುಖ್ಯವಾದ ಹಿಮ್ಮೇಳುಡು ಭಾಗವತೇರಾದ ಬಾರಿ ಪೊರ್ಲುಡೆ ಒರಿಯೇ ಈ ಕಾರ್ಯಕ್ರಮವನ್ನು ನೆರವೇರಿಸದ ಕೊರಿಯರು ಶ್ರೀಯುತ ಗುರುರಾಜ್ ಮೇರ್ ಅಂಚನಿ ಮೇರ್ನೊಟ್ಟುಗು ಚೆಂಡೆವಾದನವಾದ ಹಿರಿಯರು ಬೋಡೈನಾದ ಯಕ್ಷಗಾನಗೂ ಸೇವೆಯನ್ನು ಸಲ್ಲಿಸೈನಾರು ಒಳಕುಂಜ ಕುಮಾರ ಸುಬ್ರಹ್ಮಣ್ಯ ಅಂಚನಿ ಇನಿ ಮದ್ದಳೆಗಾರರಾದ ನಮ್ಮೊಟ್ಟಿಗೆ ಇತ್ತಿನಾರು ಈ ಸ್ಥಳಗೂ ಹೊಸದಾದ ಬತ್ತಿನಾರು ಶ್ರೀಯುತ ಬಾಲಸುಬ್ರಹ್ಮಣ್ಯ ಅಂಚನಿ ಈ ಇಂದ್ರಜಿತು ಕಾಳಗುಡು ಮುಖ್ಯವಾದ ಇಂದ್ರಜಿತುವಾದ ಭಾಗವಹಿಸೈನಾರು ಜಯರಾಜ ಸುಬ್ರಹ್ಮಣ್ಯ ಅಂಚನಿ ರಾಮೆಯಾದ ಅನಂತ ಕೃಷ್ಣ ಭಟ್ ಮುಜೂರು ಸುಂಕದಗಟ್ಟೆ ಅಂಚನಿ ಲಕ್ಷ್ಮಣಿಯಾದ ಭಾಗವಹಿಸೈನಾರ ಸುಬ್ರಹ್ಮಣ್ಯದ ಸದಾನಂದ ಭಟ್ರು ಅಂಚನಿ ವಿಭೀಷಣೆಯಾದ ಭಾಗವಹಿಸೈನಾರ ರೋಹಿತ್ ಮಲ್ಲ ಯಕ್ಷಗಾನ ಸ್ತ್ರೀ ಪಾತ್ರಧಾರಿ ಅಂಚನಿ ಪುರುಷ ಪಾತ್ರಧಾರಿ ನಮ್ಮ ನೆರೆತಾರೆ. ಅವೇ ರೀತಿ ನೆಟ್ ಹನುಮಂತೆಯಾದ ಭಾಗವಹಿಸೈನಾರ ನಮ್ಮ
ಮುರಾಣಿಡ್ದು ಬುಕ್ಕ ನಮ್ಮನ್ನ ಮುಟ್ಟುಗೇ ಉಳ್ಳೇರು ಬತ್ತನಗಳಿಗೆ ಪೋಯಿನಗಳಿಗೆ ಅಕಲ್ನ ಮನಸ್ಸಿನ ತಂಪು ಮಾಲ್ಪನತ್ತಂತೆ ಬಂಜಿಲ್ನ ಬಾಜಿಲ್ನ ತಂಪು ಮಾಲ್ಪನಾರಿ ಅವೇ ಶ್ರೀಯುತ ಗೋಪಾಲಕೃಷ್ಣ ಭಟ್ ನಡುಕೈಯೊಲೆ ಮುಂಬೇರು ಅಂಚನೆ ಜಾಂಬವಂತೆಯಾದ ನಮ್ಮೊಟ್ಟಿಗೂ ಭಾಗವಹಿಸಿನಾರು ಶ್ರೀಯುತ ಶಿವರಂಜನ್ ಭಟ್ ಅಂಚನೆ ಈ ಕಾರ್ಯಕ್ರಮ ಅಂಚನೆ ಸೀತೆ ಆದ ಭಾಗವಹಿಸಿನಾರು ಜಗದೀಶ್ ಮೈಕಾಜೆ ಅಂಚನೆ ದೂತೆಯಾದ ಭಾಗವಹಿಸಿನಾರು ಸಂಜಯ ಆಚಾರ್ಯ ಬೇರೆ ಅಂಚನೆ ಈ ಕಾರ್ಯಕ್ರಮ ಈ ತೊಂಜಿ ಪೊರ್ಲು ಅದು ಮೂಡ್ದು ಬರಿಯರ ಕಾರಣೀಭೂತರಾಯಿನರ್ ಏರು ಪಂಡ ಸುರಭಿ ಯಕ್ಷಗಾನ ಕಲ್ಮಡ್ಕ ಪಂಡ ನಿನ್ನ ನೇತ್ರಧಾರಿ ಏರು ಪಂಡ ಶ್ರೀಯುತ ಗೋಪಾಲಕೃಷ್ಣ ಭಟ್ ಅಮ್ಮ ಮಹಾಬಲ ಭಟ್ ಅಂಚನಿ ಬೇರ್ನೊಟ್ಟು ಸಹಾಯ ಮಾಡ್ತಾರ ವಸಂತ್ ಬುಕ್ಕ ಸುಜಿತ್ ಅಂಚಾದಿಪ್ಪ ಅಂಚನಿ ಈ ಸ್ಟೇಜಿನ ಭಾರಿ ಪೊರ್ಲುಡೆ ವ್ಯವಸ್ಥಿತವಾದ ಮಾಲ್ತನಾರು ಉಮೇಶ್ ಬುಕ್ಕ ಈ ವಿದ್ಯುತ್ ದೀಪ ಅಲಂಕಾರ ಮಾಲ್ತನಾರು ವಿಜಿತ್ ಅಂಚನೆ ಈ ಕಾರ್ಯಕ್ರಮನು ಈತ್ ಪೊರ್ಲುಡು ತ್ವಜಿಪಾದ ಪೊರ್ಲುಟ ನೆರವೇರಿಸೈನಗಲಿ ವೇದಿಕೆಟ ಮುಂಬಾಗುಡಿ ಪುರಂಚಿನ ನಿಕ್ಕಲ್ ಶುರುವಾದ ಇಂಚಿನ ಈ ಕಾರ್ಯಕ್ರಮನು ಮಲ್ತದ ಕೊರ್ನಂಚಿನ ಮುಕ್ಳಿಗೆ ಮಾಂತೆರಿಕಲ ಆ ಭಗವಂತಿ ಅವೇ ತಂದೆ ಈ ಸ್ಥಳ ಸಾನ್ನಿಧ್ಯದ ದೈವ ದೇವೇರು ಅವೇ ತಂದೆ ನೆರೆಕರೆತ ದೈವ ದೇವೇರು ಅಂಚನೆ ಮೂಲಿಪುರಂಚಿನ ಗುರು ಹಿರಿಯರು ಮುಗಳಿಗೆ ಆಯುರಾರೋಗ್ಯ ಆಯುಷ್ಯ ಭಾಗ್ಯನು ಕೊರುದು ಪೋಯಿನಲ್ ಬತ್ನಲ್ ಜಯ ಕೊರದು ಇಂಚಿನ ಒಂಜಿ ಯಕ್ಷಗಾನ ಕಲಾ ಸಾಂಸ್ಕೃತಿಕ ಸೇವೆ ಮಲ್ಪನಂಚಿನ ಭಾಗ್ಯನು ಆಗ್ಲಿ ನನಲ ಒದಗಾದ ಕೊರಡು ಪಂಡದು ನಮ್ಮ ಈ ನಿತ್ತ ಈ ಕಾರ್ಯಕ್ರಮದ ಕಾರಣೀಭೂತರಾಯನಂಚಿನ ನಡುಮಜಲು ಗೊತ್ತುದ ಪೂರ ಕುಟುಂಬೇಕರ್ನ ಪರವಾದ ಅಕ್ಲೆಗೆ ಧನ್ಯವಾದ ಮಾಲ್ತೊಂದು ಆ ಭಗವಂತಿ ಮಾಂತರಿಗಳ ಎಡ್ಡೆ ಮಾಲ್ಪಡೆ ಇಂಚಿನ ಪವಿತ್ರ ಕ್ಷೇತ್ರಡು ಇಂಚಿನ ಕಾರ್ಯಕ್ರಮ ನಾನದುಂಬುಗಳ ಆಪ್ಲೆಕ ಆ ಭಗವಂತಿ ನಂಕ್ ಅನುಗ್ರಹಿಸವಡು ಪಂಡದು ದೇವರಿಟ ಪ್ರಾರ್ಥನೆ ಮಾಲ್ತದು ಈ ಕಾರ್ಯಕ್ರಮಗೂ ಮಂಗಳ ಪಡೆಯರೆ ನಮ್ಮ ಭಾಗವತೇಟ ಅನುಕೇನು ಅಂತುಲ್ಲೆ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಧ್ಯಾನಗಮ್ಯಂ ವಂದೇ ವಿಷ್ಣು ಭಾವಭಯಹರಂ ಸರ್ವಲೋಕೈಕನಾಥಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಮಂಗಳಂ ಶ್ರೀ ಮಹಾವಿಷ್ಣುವಿಗೆ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ ಮಂಗಳಂ ಜಯ ಜಯ ಸೀತಾಪತಿ ಶ್ರೀರಾಮಗೆ ತೈತಂ ಜಯ ಜಯ ಸೀತಾಪತಿ ಶ್ರೀರಾಮಗೆ ಜಯ ಜಯ ನಿತ್ಯ ಪರಾತ್ಪರ ಮೂರ್ತಿಗೆ ಜಯ 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 ವರದನಿಗೆ ಮಂಗಳಗೆ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಮಂಗಳಂ